ಭಾಳ ಇಂಟ್ರೆಸ್ಟಿಂಗ್ ಇದೆ ಇದು ವಿಚಾರ. ಸೊ ಹಾಗಾಗಿ ಅವರು ಇಂಡೈರೆಕ್ಟಾಗಿ ಆ ಪತ್ರಗಳನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಅದು ಕೇಳಿದ್ರೆ ಅರ್ಥ ಕೂಡ ಇದೆ. ದೇಶದ ಪ್ರಪ್ರಥಮ ಪ್ರಧಾನಿಯ ಪತ್ರ ಅದು ಭಾಳ ಅಸ್ಮಿತೆ ಇರುವಂಥ ಪತ್ರ. ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಮಹಾತ್ಮ ಗಾಂಧಿ ಬರೆದಿರುವಂಥ ಪತ್ರ ಅಥವಾ ಪಟೇಲರು ಬರೆದಿರುವಂಥ ಪತ್ರ ಅಥವಾ ಏನು ರಾಜ ಹರಿಸಿಂಗ್ಗೆ ಇಂಥೆಲ್ಲ ಪತ್ರಗಳಿರುತ್ತಲ್ಲ, ಅಥವಾ ಬ್ರಿಟನ್ಗೆ ಬರೆದಿರುವಂಥ ಪತ್ರ, ಭಾಳ ಇಂಪಾರ್ಟೆಂಟ್ ಪತ್ರಗಳದೆಲ್ಲ. ಆಗಿನ ಮನಸ್ಥಿತಿ ಕೂಡ ಅರ್ಥ ಆಗುತ್ತೆ. ಯಾರಿಗೆಲ್ಲ ಪತ್ರ ಬರೆದಿದ್ದಾರೆ, ಎಂತೆಂಥ ಫೇಮಸ್ ಪತ್ರ ಬರೆದಿದ್ದಾರೆ. ನಾವೆಲ್ಲ ಶಾಲೆಗಳಲ್ಲಿ ಕೆಲವು ಓದಿದ್ದೀವಿ. ಇಂದಿರಾ ಗಾಂಧಿಗೆ ಪತ್ರ ಬರೆದಿದ್ದರು, ಯಾರು ನೆಹರು ಮಗಳಿಗೆ ಬರೆದ ಪತ್ರ ಅಂತೇಳಿ. ಕೆಲವರು ಅದನ್ನು ಮಕ್ಕಳಿಗೆ ಕೊಡ್ತಾರೆ ಈಗಲೂ ಕೂಡ. ನೋಡಿ, ಒಬ್ಬ ಮಹಾನ್ ನಾಯಕ ತನ್ನ ಮಗಳಿಗೆ ಯಾವ ಥರ ಪತ್ರ ಬರೆದಿದ್ದ ಅಂತೇಳಿ ನಾವು ಓದಿದ್ದೇವೆ ಕೂಡ ಇದೆ. ಇಂದಿರಾ ಗಾಂಧಿಗೆ ಬರೆದಂಥ ಪತ್ರಗಳು ಇದೆಲ್ಲವು, ಮಹಾತ್ಮ ಗಾಂಧಿ ಇಂದಿರಾ ಗಾಂಧಿಗೆ ಬರೆದಂಥ ಪತ್ರಗಳು ಬೇಕಾಗತ್ತೆ, ತಪ್ಪೇನಿಲ್ಲ. ಇಲ್ಲಿ ಬರುತ್ತೆ ಯಾರ್ದೆಲ್ಲ ಪತ್ರಗಳು ಬೇಕು ಅಂತ. ಎಡ್ವಿನಾ ಮೌಂಟ್ ಬ್ಯಾಟನ್ ಭಾರತ ದೇಶದ ಕೊನೆಯ ವೈಸ್ರಾಯ್ ಪತ್ನಿ ಅವರಿಗೆ ಪತ್ರ ಬರೀತಾ ಇದ್ರು. ಏನು ಬರೆದಿರ್ಬೋದು ಗೊತ್ತಾಗಬೇಕು ಅನ್ನೋಂಥ ಕಾರಣಕ್ಕೆ. ಇನ್ನು ಆಲ್ಬರ್ಟ್ ಐನ್ಸ್ಟೈನ್ ವಿಶ್ವದ ಅತಿ ದೊಡ್ಡ ವಿಜ್ಞಾನಿ, ಈಸ್ ಈಕ್ವಲ್ ಟು mc² ಅಂತ ಹೇಳಿಕೊಟ್ಟಿದ್ದೆ ಅವರು. ಎನರ್ಜಿ ಈಸ್ ಈಕ್ವಲ್ ಟು mc² ಅಂತೇಳಿ. ಬಟ್ ಎನರ್ಜಿಯನ್ನು ನಾವು ಬಾಂಬ್ ಬಳಸೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, ಅದು ಬೇರೆ ವಿಚಾರ. ಬಟ್ ಆಲ್ಬರ್ಟ್ ಐನ್ಸ್ಟೈನ್ ಅಷ್ಟು ದೊಡ್ಡ ವಿಜ್ಞಾನಿನ ಇಲ್ಲಿ ತನಕ ವಿಶ್ವ ಕಂಡಿಲ್ಲ. ಅವ್ರಿಗೆ ಬರೆದಂಥ ಪತ್ರ ಇದೇ. ಐನ್ಸ್ಟೈನ್ ಮಹಾತ್ಮ ಗಾಂಧಿಯವರ ಬಗ್ಗೆ ಹೇಳ್ತಾರಲ್ವ, ಮುಂದಿನ ಕಾಲಮಾನ ಈ ಮಣ್ಣಿನ ಮೇಲೆ, ಈ ಭೂಮಿಯ ಮೇಲೆ ಒಬ್ಬ ಮನುಷ್ಯ ಮೂಳೆ ಮಾಂಸ ಹೊಂದಿದಂಥ ಮನುಷ್ಯ ನಡೆದಾಡಿದ್ದ ಅಂತೇಳಿ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಭಾಳ ಅದ್ಭುತವಾಗಿ ಒಂದು ಪತ್ರ ಅವರು ಆ ಸಂದರ್ಭದಲ್ಲಿ ತೀರ್ಕೊಂಡಾಗೇನು ಹೇಳಿದ್ರು. ಇನ್ನು ಜಯಪ್ರಕಾಶ್ ನಾರಾಯಣ್, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ನಂತರದ ದಿನಮಾನಗಳಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಜಯಪ್ರಕಾಶ್ ನಾರಾಯಣ್ ಮತ್ತು ಲೋಹಿಯಾ, ರಾಮ್ ಮನೋಹರ್ ಲೋಹಿಯಾ ಇಬ್ಬರು ದೊಡ್ಡ ಹೋರಾಟಗಾರರಾಗ್ತಾರೆ. ಮೊನ್ನೆ SM ಕೃಷ್ಣ ಒಂದು ಮಾತನ್ನು ಹೇಳ್ತಾ ಇದ್ರು, ಅವರಿಬ್ಬರಲ್ಲಿ ಸ್ಪ್ಲಿಟ್ ಬಂದಾಗ, ಜಯಪ್ರಕಾಶ್ ನಾರಾಯಣ್ ಅವರ ಹೆಸರಲ್ಲಿ ಸ್ಪ್ಲಿಟ್ ಬಂದಾಗ, ಲೋಹಿಯಾ ಸ್ಪ್ಲಿಟ್ ಬಂದಾಗ ಸೋಷಲಿಸ್ಟ್ ಪಾರ್ಟಿ ಮತ್ತು ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಅಂತ ಆಗುತ್ತೆ. ಅವರು ಸೋಷಲಿಸ್ಟ್ ಪಾರ್ಟಿ, ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಇದರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಈಗಲೂ ಕೂಡ ಜಯಪ್ರಕಾಶ್ ನಾರಾಯಣ್ ಅವರ ಏನು ಅಭಿಮಾನದಿಂದಲೇ JDS ಇರೋದು. ದೇವೇಗೌಡರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ. ಈಗಲೂ ಕೂಡ JP ಭವನ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ, ಜಯಪ್ರಕಾಶ್ ನಾರಾಯಣ್ ಭವನ. ಭಾಳ ಪ್ರೀತಿ ಇವ್ರ ಬಗ್ಗೆ, ಭಾಳ ಅಭಿಮಾನ ದೇವೇಗೌಡರಿಗೆ ಇವ್ರ ಬಗ್ಗೆ. ಓಕೆ. ಆಮೇಲೆ ಪದ್ಮಜಾ ನಾಯ್ಡು, ಸರೋಜಿನಿ ನಾಯ್ಡು ಅವರ ಸಹೋದರಿ, ಅವರಿಗೆ ಬರೆದಂಥ ಪತ್ರ. ವಿಜಯಲಕ್ಷ್ಮಿ ಪಂಡಿತ್ ಇವರ ಸಂಬಂಧಿನಾಗ್ತಾರೆ, ಸ್ವಾತಂತ್ರ್ಯ ಹೋರಾಟಗಾರ್ತಿ. ಅರುಣಾ ಅಸಫ್ ಅಲಿ ಶಿಕ್ಷಣ ತಜ್ಞೆಗೆ ಬರೆದಂಥ ಪತ್ರ. ಆಮೇಲೆ ಬಾಬು ಜಗಜೀವನ್ ರಾಮ್, ಮಾಜಿ ಉಪಪ್ರಧಾನಿ, ಒಬ್ಬ ದಲಿತ ನಾಯಕ, ಪ್ರಧಾನಮಂತ್ರಿ ಆಗುವಂಥ ಒಂದು ಅವಕಾಶ ಇರುತ್ತೆ ಬಾಬು ಜಗಜೀವನ್ ರಾಮ್ ಅವರಿಗೆ. ಆಗಿನ ಕಾಲದಲ್ಲಿ ಭಾಳ ದೊಡ್ಡ ಚರ್ಚೆ ಬಾಬು ಜಗಜೀವನ್ ರಾಮ್. ಹಾಗೆ ಇಲ್ಲಿ ತನಕ ಒಬ್ಬ ದಲಿತ ಪ್ರಧಾನಿ ಆಗಿಲ್ಲ ಅನ್ನುವಂಥ ಒಂದು ಕೂಗಿದೆ ಎಲ್ಲರೂ ಕೂಡ. ಹೈಯೆಸ್ಟ್ ನಾವಿದ್ದೀವಿ ಆಗಿಲ್ಲ ಅಂತೇಳಿ. ಬಾಬು ಜಗಜೀವನ್ ರಾಮ್ಗೊಂದು ಅವಕಾಶ ಇತ್ತು ಅಂತ ಆಗಲಿಲ್ಲ, ಅದು ಅಂತೇಳಿ ಅವರಿಗೆ ಬರೆದಂಥ ಪತ್ರ. ಗೋವಿಂದ ವಲ್ಲಭ್ ಪಂತ್, ಮಾಜಿ ಗೃಹ ಸಚಿವರು, ಭಾಳ ಪೂಜ್ಯರು ಇವರೆಲ್ಲ. ಸೊ ಇವರಿಗೆಲ್ಲ ಬರೆದಿರುವಂಥ ಪತ್ರಗಳು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗುತ್ತೆ ಮುಂದಿನ ದಿನಗಳಲ್ಲಿ, ಕಾದು ನೋಡೋಣ. ಭಾಳ ಇಂಟ್ರೆಸ್ಟಿಂಗ್ ಇದೆ ಇದು ವಿಚಾರ. ಸೊ ಹಾಗಾಗಿ ಅವರು ಇಂಡೈರೆಕ್ಟಾಗಿ ಆ ಪತ್ರಗಳನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಅದು ಕೇಳಿದ್ರೆ ಅರ್ಥ ಕೂಡ ಇದೆ. ದೇಶದ ಪ್ರಪ್ರಥಮ ಪ್ರಧಾನಿಯ ಪತ್ರ ಅದು ಭಾಳ ಅಸ್ಮಿತೆ ಇರುವಂಥ ಪತ್ರ. ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಮಹಾತ್ಮ ಗಾಂಧಿ ಬರೆದಿರುವಂಥ ಪತ್ರ ಅಥವಾ ಪಟೇಲರು ಬರೆದಿರುವಂಥ ಪತ್ರ ಅಥವಾ ಏನು ರಾಜ ಹರಿಸಿಂಗ್ಗೆ ಇಂಥೆಲ್ಲ ಪತ್ರಗಳಿರುತ್ತಲ್ಲ, ಅಥವಾ ಬ್ರಿಟನ್ಗೆ ಬರೆದಿರುವಂಥ ಪತ್ರ, ಭಾಳ ಇಂಪಾರ್ಟೆಂಟ್ ಪತ್ರಗಳದೆಲ್ಲ. ಆಗಿನ ಮನಸ್ಥಿತಿ ಕೂಡ ಅರ್ಥ ಆಗುತ್ತೆ. ಯಾರಿಗೆಲ್ಲ ಪತ್ರ ಬರೆದಿದ್ದಾರೆ, ಎಂತೆಂಥ ಫೇಮಸ್ ಪತ್ರ ಬರೆದಿದ್ದಾರೆ. ನಾವೆಲ್ಲ ಶಾಲೆಗಳಲ್ಲಿ ಕೆಲವು ಓದಿದ್ದೀವಿ. ಇಂದಿರಾ ಗಾಂಧಿಗೆ ಪತ್ರ ಬರೆದಿದ್ದರು, ಯಾರು ನೆಹರು ಮಗಳಿಗೆ ಬರೆದ ಪತ್ರ ಅಂತೇಳಿ. ಕೆಲವರು ಅದನ್ನು ಮಕ್ಕಳಿಗೆ ಕೊಡ್ತಾರೆ ಈಗಲೂ ಕೂಡ. ನೋಡಿ, ಒಬ್ಬ ಮಹಾನ್ ನಾಯಕ ತನ್ನ ಮಗಳಿಗೆ ಯಾವ ಥರ ಪತ್ರ ಬರೆದಿದ್ದ ಅಂತೇಳಿ ನಾವು ಓದಿದ್ದೇವೆ ಕೂಡ ಇದೆ. ಇಂದಿರಾ ಗಾಂಧಿಗೆ ಬರೆದಂಥ ಪತ್ರಗಳು ಇದೆಲ್ಲವು, ಮಹಾತ್ಮ ಗಾಂಧಿ ಇಂದಿರಾ ಗಾಂಧಿಗೆ ಬರೆದಂಥ ಪತ್ರಗಳು ಬೇಕಾಗತ್ತೆ, ತಪ್ಪೇನಿಲ್ಲ. ಇಲ್ಲಿ ಬರುತ್ತೆ ಯಾರ್ದೆಲ್ಲ ಪತ್ರಗಳು ಬೇಕು ಅಂತ. ಎಡ್ವಿನಾ ಮೌಂಟ್ ಬ್ಯಾಟನ್ ಭಾರತ ದೇಶದ ಕೊನೆಯ ವೈಸ್ರಾಯ್ ಪತ್ನಿ ಅವರಿಗೆ ಪತ್ರ ಬರೀತಾ ಇದ್ರು. ಏನು ಬರೆದಿರ್ಬೋದು ಗೊತ್ತಾಗಬೇಕು ಅನ್ನೋಂಥ ಕಾರಣಕ್ಕೆ. ಇನ್ನು ಆಲ್ಬರ್ಟ್ ಐನ್ಸ್ಟೈನ್ ವಿಶ್ವದ ಅತಿ ದೊಡ್ಡ ವಿಜ್ಞಾನಿ, ಈಸ್ ಈಕ್ವಲ್ ಟು mc² ಅಂತ ಹೇಳಿಕೊಟ್ಟಿದ್ದೆ ಅವರು. ಎನರ್ಜಿ ಈಸ್ ಈಕ್ವಲ್ ಟು mc² ಅಂತೇಳಿ. ಬಟ್ ಎನರ್ಜಿಯನ್ನು ನಾವು ಬಾಂಬ್ ಬಳಸೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, ಅದು ಬೇರೆ ವಿಚಾರ. ಬಟ್ ಆಲ್ಬರ್ಟ್ ಐನ್ಸ್ಟೈನ್ ಅಷ್ಟು ದೊಡ್ಡ ವಿಜ್ಞಾನಿನ ಇಲ್ಲಿ ತನಕ ವಿಶ್ವ ಕಂಡಿಲ್ಲ. ಅವ್ರಿಗೆ ಬರೆದಂಥ ಪತ್ರ
ಇದೇ ಐನ್ಸ್ಟೈನ್ ಮಹಾತ್ಮ ಗಾಂಧಿಯವರ ಬಗ್ಗೆ ಹೇಳ್ತಾರಲ್ವ, ಮುಂದಿನ ಕಾಲಮಾನ ಈ ಮಣ್ಣಿನ ಮೇಲೆ, ಈ ಭೂಮಿಯ ಮೇಲೆ ಒಬ್ಬ ಮನುಷ್ಯ ಮೂಳೆ ಮಾಂಸ ಹೊಂದಿದಂಥ ಮನುಷ್ಯ ನಡೆದಾಡಿದ್ದ ಅಂತೇಳಿ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಭಾಳ ಅದ್ಭುತವಾಗಿ ಒಂದು ಪತ್ರ ಅವರು ಆ ಸಂದರ್ಭದಲ್ಲಿ ತೀರ್ಕೊಂಡಾಗೇನು ಹೇಳಿದ್ರು. ಇನ್ನು ಜಯಪ್ರಕಾಶ್ ನಾರಾಯಣ್, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ನಂತರದ ದಿನಮಾನಗಳಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಜಯಪ್ರಕಾಶ್ ನಾರಾಯಣ್ ಮತ್ತು ಲೋಹಿಯಾ, ರಾಮ್ ಮನೋಹರ್ ಲೋಹಿಯಾ ಇಬ್ಬರು ದೊಡ್ಡ ಹೋರಾಟಗಾರರಾಗ್ತಾರೆ. ಮೊನ್ನೆ ಎಸ್ ಎಂ ಕೃಷ್ಣ ಒಂದು ಮಾತನ್ನು ಹೇಳ್ತಾ ಇದ್ರು, ಅವರಿಬ್ಬರಲ್ಲಿ ಸ್ಪ್ಲಿಟ್ ಬಂದಾಗ, ಜಯಪ್ರಕಾಶ್ ನಾರಾಯಣ್ ಅವರ ಹೆಸರಲ್ಲಿ ಸ್ಪ್ಲಿಟ್ ಬಂದಾಗ, ಲೋಹಿಯಾ ಸ್ಪ್ಲಿಟ್ ಬಂದಾಗ ಸೋಷಲಿಸ್ಟ್ ಪಾರ್ಟಿ ಮತ್ತು ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಅಂತ ಆಗುತ್ತೆ. ಅವರು ಸೋಷಲಿಸ್ಟ್ ಪಾರ್ಟಿ, ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಇದರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಈಗಲೂ ಕೂಡ ಜಯಪ್ರಕಾಶ್ ನಾರಾಯಣ್ ಅವರ ಅಭಿಮಾನದಿಂದಲೇ JDS ಇರೋದು. ದೇವೇಗೌಡರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ. ಈಗಲೂ ಕೂಡ JP ಭವನ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ. ಜಯಪ್ರಕಾಶ್ ನಾರಾಯಣ್ ಭವನ. ಭಾಳ ಪ್ರೀತಿ ಇವ್ರ ಬಗ್ಗೆ, ಭಾಳ ಅಭಿಮಾನ ದೇವೇಗೌಡರಿಗೆ ಇವ್ರ ಬಗ್ಗೆ. ಓಕೆ, ಆಮೇಲೆ ಪದ್ಮಜಾ ನಾಯ್ಡು, ಸರೋಜಿನಿ ನಾಯ್ಡು ಅವರ ಸಹೋದರಿ, ಅವರಿಗೆ ಬರೆದಂಥ ಪತ್ರ. ವಿಜಯಲಕ್ಷ್ಮಿ ಪಂಡಿತ್ ಇವರ ಸಂಬಂಧಿನಾಗ್ತಾರೆ, ಸ್ವಾತಂತ್ರ್ಯ ಹೋರಾಟಗಾರ್ತಿ. ಅರುಣಾ ಅಸಫ್ ಅಲಿ, ಶಿಕ್ಷಣ ತಜ್ಞೆಗೆ ಬರೆದಂಥ ಪತ್ರ. ಆಮೇಲೆ ಬಾಬು ಜಗಜೀವನ್ ರಾಮ್, ಮಾಜಿ ಉಪಪ್ರಧಾನಿ, ಒಬ್ಬ ದಲಿತ ನಾಯಕ, ಪ್ರಧಾನಮಂತ್ರಿ ಆಗುವಂಥ ಒಂದು ಅವಕಾಶ ಇರುತ್ತೆ ಬಾಬು ಜಗಜೀವನ್ ರಾಮ್ ಅವರಿಗೆ. ಆಗಿನ ಕಾಲದಲ್ಲಿ ಭಾಳ ದೊಡ್ಡ ಚರ್ಚೆ ಬಾಬು ಜಗಜೀವನ್ ರಾಮ್. ಹಾಗೆ ಇಲ್ಲಿ ತನಕ ಒಬ್ಬ ದಲಿತ ಪ್ರಧಾನಿ ಆಗಿಲ್ಲ ಅನ್ನುವಂಥ ಒಂದು ಕೂಗಿದೆ ಎಲ್ಲರೂ ಕೂಡ. ಹೈಯೆಸ್ಟ್ ನಾವಿದ್ದೀವಿ ಆಗಿಲ್ಲ ಅಂಥೇಳಿ. ಬಾಬು ಜಗಜೀವನ್ ರಾಮ್ಗೊಂದು ಅವಕಾಶ ಇತ್ತು ಅಂತ ಆಗಲಿಲ್ಲ, ಅದು ಅಂತೇಳಿ ಅವರಿಗೆ ಬರೆದಂಥ ಪತ್ರ. ಗೋವಿಂದ ವಲ್ಲಭ್ ಪಂತ್, ಮಾಜಿ ಗೃಹ ಸಚಿವರು, ಭಾಳ ಪೂಜ್ಯರು ಇವರೆಲ್ಲ. ಸೊ ಇವರಿಗೆಲ್ಲ ಬರೆದಿರುವಂಥ ಪತ್ರಗಳು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗುತ್ತೆ ಮುಂದಿನ ದಿನಗಳಲ್ಲಿ. ಕಾದು ನೋಡೋಣ ಏನು ಬರೆದಿದ್ರು. ಬ್ರಿಟಿಷ್ ಸರ್ಕಾರಕ್ಕೆ ಬರೆದಂಥ ಪತ್ರಗಳು ಹೀಗೆಲ್ಲ ಇರುತ್ತಲ್ಲ. ಸೊ ಇಲ್ಲಿ ಒಂದು ಸಣ್ಣ ಪಾಲಿಟಿಕ್ಸ್ ಕೂಡ ಹೇಳ್ತೀನಿ ನಾನು. ಸೊ ನೆಹರು ಬರೆದಂಥ ಐತಿಹಾಸಿಕ ಪತ್ರಗಳು ಇದೀಗ ಗಾಂಧಿ ಕುಟುಂಬದ ಬಳಿ ಇವೆ. ಅವುಗಳನ್ನು ಹಿಂದಿರುಗಿಸುವಂತೆ ಪ್ರಧಾನಮಂತ್ರಿ ಮ್ಯೂಸಿಯಂ ಮತ್ತು ಲೈಬ್ರರಿ ಸೊಸೈಟಿ ಸದಸ್ಯ ರಿಜ್ವಾನ್ ಖಾದ್ರಿ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ಯಾಕಂದರೆ 2008ರಲ್ಲಿ ಆ ಪತ್ರಗಳನ್ನೆಲ್ಲ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ತಗೊಂಡು ಹೋಗಿದ್ದಾರೆ. ಅಂದರೆ ನಮ್ಮ ಫ್ಯಾಮಿಲಿ ಪತ್ರ ಅಂಥೇಳಿ. ಆದರೆ ಈಗ ಏನು ಅಂತಂದರೆ ಅದು ಫ್ಯಾಮಿಲಿ ಪತ್ರ ಆಗೋದಿಲ್ಲ, ಅದು ದೇಶದ ಆಸ್ತಿ ಅಂತೇಳಿ. ಅದಕ್ಕೆ ಮುಖ್ಯ ಕಾರಣ ಕೂಡ ಇದೆ. ಸಂಬಿತ್ ಪತ್ರದನ್ನು ಹೇಳ್ಬೋದು. ಈ ಎಡ್ವಿನಾ ಮೌಂಟ್ ಬ್ಯಾಟನ್ ಇದ್ದಾರಲ್ಲ, ಎಡ್ವಿನಾ ಮೌಂಟ್ ಬ್ಯಾಟನ್ ಅಂದರೆ ನಮ್ಮ ಮೌಂಟ್ ಬ್ಯಾಟನ್ ಕೊನೆ ವೈಸ್ರಾಯ್ ಅವರ ಪತ್ನಿ ಎಡ್ವಿನಾ ಮೌಂಟ್ ಬ್ಯಾಟನ್. ಅಂದರೆ ಆಗಿನ ಕಾಲದಲ್ಲಿ ಮತ್ತು ತುಂಬ ಒಂದು ಚರ್ಚೆಯಲ್ಲಿದ್ದಂಥ ವಿಚಾರ, ಅದೇನೋ ಪ್ರೇಮ ಇತ್ತಂತೆ, ಮತ್ತೊಂದಿತ್ತಂತೆ, ಒಂದು ಗುಸು ಸತ್ಯಾಂಶ ಗೊತ್ತಿಲ್ಲ, ಅಂದರೆ ಒಂದು ಗುಸು ಅದು ಏನೋ ಒಂದು ಕೆದಕ್ಲಿಕ್ಕೋ ಗೊತ್ತಿಲ್ಲ. ಸೊ ಹಾಗಾಗಿ ಸಂಬಿತ್ ಪಾತ್ರ BJP ಸಂಸದ ಹೇಳ್ತಾರೆ, ಅದೆಲ್ಲ ಐತಿಹಾಸಿಕ ಪತ್ರ, ನೀವು ಮನೇಲಿ ತೊಗೊಂಡೋಗಿ ಅದೆಲ್ಲ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ ನಾವು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ, ಆಮೇಲೆ ಅದರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. मित्रों, मैं ये कहना चाहता हूं कि दिस इज अ हिस्टोरिकल हेरिटेज. ये इतिहास की विरासत है. ये किसी परिवार का अपना प्रॉपर्टी नहीं है. ये चिट्ठियां क्योंकि मेरे दादा ने लिखी या मेरी नानी ने लिखी, मेरे पिताजी ने लिखा, इसलिए ये मेरी प्रॉपर्टी है, दिस इज एंटाइटलमेंट. ये नहीं हो सकता है. ये राष्ट्र का धरोहर है. देश के इतिहास को अच्छे तरीके से समझने के लिए, जानने के लिए ये अनिवार्य है